ಕಣೆ, ಹೊರಗಡೆ ಬಂದ್ಮೇಲೆ ಅಡ್ಜಸ್ಟ್ ಮಾಡ್ಕೊತೀನಿ. ಇದೆಲ್ಲ ಎಲ್ಲಿಂದ ಶುರುವಾಯಿತು ಅಲ್ಲಿಂದ ಇಲ್ಲಿಯವರೆಗೂ ಒಮ್ಮೆ ಹಿಂತಿರುಗಿ ನೋಡಿದ್ರೆ ನಟ ದರ್ಶನ್ ಬದುಕನ್ನ ಒಂದು ಕಾಲದಲ್ಲಿ ಚೆನ್ನಾಗಿ ತಿರುಗಿ ಈಗ ಮುರಿದು ಬಿದ್ದಿರುವ ಲೋರರ್ ಕೋಸ್ಟರ್ಗೆ ಅಲ್ಲದೆ ಇನ್ಯಾವುದಕ್ಕೂ ಕಂಪೇರ್ ಮಾಡಲು ಆಗೋದಿಲ್ಲ. ಏಕೆಂದರೆ ಈ ಮನುಷ್ಯನ ಬದುಕು ಹೇಗೆ ತಣ್ಣಗೆ ಜಿನುಗಲು ಶುರುವಾಯಿತೋ ಅಷ್ಟೇ ತಣ್ಣಗೆ ಹರಿಯಲಿಲ್ಲ. ಬದಲಾಗಿ ಸಿಕ್ಕ ಕಲ್ಲು ಬಂಡೆ, ಆಳ, ಪ್ರಪಾತ ಎಲ್ಲದಕ್ಕೂ ಡಿಕ್ಕಿಯು ಹೊಡೆದುಕೊಂಡು ಈಗ ಕಾಮಾಕ್ಷಿ ಪಾಳ್ಯದ ದೊಡ್ಡ ಮೋರಿ ಒಳಗೆ ಬಂದು ನಿಂತಿದೆ. ನಾನೇ ರಾಜಾಧಿರಾಜ ಎಂದೆಂದಿಗೂ. ಮೆಜೆಸ್ಟಿಕ್ ಚಿತ್ರದ ಮೂಲಕ ತನಗೆ ಸಿಕ್ಕ ಅತಿ ದೊಡ್ಡ ಬ್ರೇಕನ್ನ ದರ್ಶನ್ ಸದುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಭಾರತದ ಅತಿ ಜನಪ್ರಿಯ ನಟರ ಸಾಲಿನಲ್ಲಿ ದರ್ಶನ್ ಕೂಡ ಇರ್ತಾ ಇದ್ರು. ಅದಾಗದೆ ಎಂದು ಕೆಟ್ಟ ಕಾರಣಕ್ಕೆ ದೇಶದಾದ್ಯಂತ ಕೊಲೆಯೊಂದರ ಮೂಲಕ ಕುಖ್ಯಾತರಾಗಿದ್ದಾರೆ. ಆರಂಭಿಕ ದಿನಗಳಿಂದಲೂ ದರ್ಶನ್ ಮಾಡಿಕೊಂಡ ಸಾಲು ಎಡವಟ್ಟುಗಳು ಒಂದೆರಡಲ್ಲ. ಅನಿರೀಕ್ಷಿತವಾಗಿ ದಕ್ಕಿದ ದೊಡ್ಡ ಮಟ್ಟದ ಯಶಸ್ಸು, ಅಪರಿಮಿತ ಅಭಿಮಾನಿಗಳ ಬಳಗ, ಜೇಬಿಗೆ ಬಿದ್ದ ಕೋಟ್ಯಾಂತರ ಸಂಭಾವನೆ ಇವೆಲ್ಲವನ್ನ ಆರೋಗ್ಯಕರವಾಗಿ ಹ್ಯಾಂಡಲ್ ಮಾಡಲು ಬೇಕಿದ್ದ 3 ಅತಿ ಮುಖ್ಯ ಸಂಗತಿಗಳು ದರ್ಶನ್ ಬಳಿ ಮೊದಲಿನಿಂದಲೂ ಸುಳಿಯಲೇ ಇಲ್ಲ. ಪರಿಪೂರ್ಣ ಶಾಲಾ ಶಿಕ್ಷಣ, ಆರೋಗ್ಯಕರವಾಗಿ ಚಿಂತಿಸುವ ಗೆಳೆಯರ ಬಳಗ, ಯಶಸ್ಸು ದಕ್ಕಿದಾಗ ತಗ್ಗಿ ಬಗ್ಗಿ ನಡೆಯಬೇಕು, ವಿನಮ್ರತೆಯನ್ನ ರೂಢಿಸಿಕೊಳ್ಳಬೇಕು ಎಂಬ ಬೇಸಿಕ್ ಕಾಮನ್ ಸೆನ್ಸ್ ಇದೇ ಆ 3 ಸಂಗತಿಗಳು. ತೀರಾ ಮೊದಲಿನ ದಿನಗಳಿಂದಲೇ ಶುರು ಮಾಡುವುದಾದರೆ ದರ್ಶನ್ ಹೀರೋ ಆಗಿ ಗೆದ್ದ ಮೊದಲ ಚಿತ್ರ ಮೆಜೆಸ್ಟಿಕ್ ಇಂದ ಹಿಡಿದು ಕೆಲ ವರ್ಷಗಳ ಹಿಂದಿನವರೆಗೂ ದರ್ಶನ್ ಆಯ್ದುಕೊಂಡ ಸಬ್ಜೆಕ್ಟ್ಗಳನ್ನು ಒಮ್ಮೆ ನೋಡಿ. ಎಲ್ಲವೂ ಹಿಂಸೆಯನ್ನು ಪ್ರಚೋದಿಸುವಂತಹ, ನಾಯಕ ನಟನನ್ನ ಕಳಪೆ ದರ್ಜೆ ಡೈಲಾಗ್ ಮ್ಯಾನರಿಸಂಗಳಿಂದ ವಿಜೃಂಭಿಸುವ, ಹೆಂಗಸರನ್ನು ತುಚ್ಛ ರೀತಿಯಲ್ಲಿ ಹೀಗಳೆಯುವಂತಹ ಅದದೇ ಮಚ್ಚು, ಲಾಂಗ್, ರೌಡಿ ತರಹದ ಚಿತ್ರಗಳು. ದರ್ಶನ್ ಅಭಿಮಾನಿಗಳು ಹೆಚ್ಚಾಗಿದ್ದು ಇಂಥದ್ದೇ 3ನೇ ದರ್ಜೆ ಚಿತ್ರಗಳಿಂದ. ದರ್ಶನ್ ಇವತ್ತಿನ ಅಭಿಮಾನಿಗಳನ್ನ ಗಮನಿಸಿದ್ರೆ ಈತ ತನ್ನ ಕಳಪೆ ರೌಡಿಸಂ ಚಿತ್ರಗಳಿಂದ ಹುಟ್ಟು ಹಾಕಿರುವ ಮೆದುಳು ಸತ್ತ ಅಭಿಮಾನಿಗಳ ಆಲೋಚನಾ ಮಟ್ಟ ಎಂತಹದ್ದೆಂದು ಎಂಥವರಿಗಾದರೂ ಅರ್ಥವಾಗುತ್ತದೆ. ಒಂದೇ ಸಮಯದಲ್ಲಿ ದರ್ಶನ್ ಕೂಡ ಇಂಥ ಹೀನಾಯ ಚಿತ್ರಗಳಿಂದ ತಾನು ಹಾಳಾಗುತ್ತಿದ್ದ ಮತ್ತು ಹಾಳಾಗಲು ರೆಡಿಯಿದ್ದ ಅಭಿಮಾನಿಗಳ ದೊಡ್ಡ ಗುಂಪನ್ನೇ ಸೃಷ್ಟಿಸಿದ. ಅದೇ ಗುಂಪು ಇಂದು ಈತನ ಕೊಲೆಗಡುಕತನವನ್ನ ಸಮರ್ಥಿಸ್ತಾ ಇದೆ. ಯಾರೇ ಎದುರು ಮಾತಾಡಿದ್ರೂ ಅಮ್ಮನ್ ಅಕ್ಕನ್ ಎಂದು ಎಗರಿ ಬೀಳ್ತಾ ಇದೆ. ಇಂಥ ಘೋರ ಚರಿತ್ರೆಯ ಹಿನ್ನೆಲೆಯಲ್ಲಿ ಕಂಠಮಟ್ಟ ಮುಳುಗಿದ್ದ ದರ್ಶನ್ ನಿಧಾನಕ್ಕೆ ವಾಸ್ತವ ಪ್ರಪಂಚದಿಂದ ದೂರ ಉಳಿದು ತನ್ನ ಸುತ್ತಲೇ ಒಂದು ಕೋಟೆಯನ್ನ ಕಟ್ಟಿಕೊಂಡು ಬಿಟ್ಟ. ಈ ಕೋಟೆಯ ಕಾವಲುಗಾರರಾಗಿ ಮತ್ತದೇ ತನ್ನ ತರಹದ್ದೇ ಮೆದುಳು ಸತ್ತ ಮುಂಗೋಪಿಗಳು, ನಾಗರಿಕ ಸಮಾಜವೊಂದರಲ್ಲಿ ಬದುಕುವ ವಿಧಾನಗಳೇ ಗೊತ್ತಿಲ್ಲದ ಕಾಡು ಮೃಗಗಳಂತ ಅಪಾಪೋಲಿಗಳನ್ನೇ ತನ್ನ ಆಪ್ತ ವಲಯದೊಳಗೆ ಸೇರಿಸಿಕೊಂಡು ಬಿಟ್ಟ. ಇದಾದ ನಂತರವೇ ಶುರುವಾಗಿದ್ದು ದರ್ಶನ್ ಆಟೋಟಪಗಳು, ಅಹಂಕಾರದ ವರ್ತನೆಗಳು, ಬಾಯಿ ಬಿಟ್ಟರೆ ಹೊಲಸು ಮಾತನಾಡುವ ದುರ್ಬುದ್ಧಿ, ವಿಪರೀತವಾದ ಮದ್ಯವ್ಯಸನ, ಚಿತ್ರನಟ ನಟಿಯರು, ನಿರ್ದೇಶಕರು, ನಿರ್ಮಾಪಕರಿಗೆ ಹಿಡಿದು ಬಡಿಯುವ ಹೀನ ಚಾಳಿಗಳು ಎಲ್ಲವೂ ಶುರುವಾದವು. ದರ್ಶನ್ ಇಲ್ಲಿಯವರೆಗೂ ಅನಾಯಾಸವಾಗಿ ಸಿಕ್ಕಿದ್ದ ಖ್ಯಾತಿ, ಹಣ, ಅಂತಸ್ತು ಎಲ್ಲದರೊಬ್ಬರಿನಲ್ಲಿ ತನ್ನದೇ ಬದುಕಿಗೆ ಗೋರಿ ತೋಡಿಕೊಳ್ಳಲು ಆರಂಭಿಸಿಬಿಟ್ಟ. ಇದರ ಮೊದಲ ಏಟು ಬಿದ್ದಿದ್ದೇ ಈತನ ವೈವಾಹಿಕ ಬದುಕಿಗೆ. ಲವ್ ಮ್ಯಾರೇಜ್ ಆಗಿದ್ದ ಪತ್ನಿ ಸಾಲದೆಂದು ತನ್ನ ಜೊತೆ 1-2 ಸಿನಿಮಾಗಳಲ್ಲಿ ನಟಿಸಿದ್ದ ನಿಖಿತಾ ತುಕ್ರಾಲ್ ಎಂಬ ಪಂಜಾಬಿ ನಟಿಯೊಂದಿಗೆ ಅಫೇರ್ ಇಟ್ಟುಕೊಂಡಿದ್ದ. ವಿಷಯ ಪತ್ನಿಗೆ ತಿಳಿದು ರಾಮ ರಂಪವಾಯಿತು. ಈ ಹಂತದಲ್ಲೇ ಈತ ಪತ್ನಿಯ ಮೇಲೆ ದೈಹಿಕ ಹಲ್ಲೆ ನಡೆಸಿತು. ವಿಷಯ ದೊಡ್ಡ ರಂಪವಾಗಿ ದರ್ಶನ್ ಜೈಲಿಗೆ ಹೋಗಿ ಬಂದಿದ್ದು ಆಯಿತು. ನಟ ಅಂಬರೀಷ್ ಸಂಧಾನದಲ್ಲಿ ಇದು ಒಂದು ಹಂತಕ್ಕೆ ಮುಗಿಯಿತು. ಫಿಲಂ ಚೇಂಬರ್ ಆ ನಟಿ ನಿಖಿತಾಳನ್ನ ಕನ್ನಡ ಚಿತ್ರರಂಗದಿಂದಲೇ ಬ್ಯಾನ್ ಮಾಡಿ ಬಿಸಾಕಿತು. ಅಷ್ಟರಲ್ಲಿ ದರ್ಶನ್ ಈಗೋಗೆ ಅತಿ ದೊಡ್ಡ ಪೆಟ್ಟು ಬಿದ್ದಿತ್ತು. ಸ್ವಂತ ಪತ್ನಿ, ಸ್ವಂತ ಮಗನನ್ನ ತೊರೆದು ಮೈಸೂರಿನ ಫಾರ್ಮ್ ಹೌಸ್ ಸೇರಿಕೊಂಡ್ರು. ಯಾರು ಹೆಸರೇ ಕೇಳದ ಚಿತ್ರಗಳಲ್ಲಿ ನಟಿಸುತ್ತಿದ್ದ ಪವಿತ್ರ ಗೌಡಳ ಮಡಿಲಿಗೆ ಬಿದ್ದ. ಇಲ್ಲಿಂದಲೇ ದರ್ಶನ್ ವೈಯಕ್ತಿಕ ಪತನ ಶುರುವಾಗಿತ್ತು.
ಕಣ್ಣಿಗೆ ಕಾಣುವ ಪ್ರತಿಯೊಬ್ಬರ ಜೊತೆಗೂ ಜಗಳ, ಕಿತಾಪತಿ, ಮನಸ್ತಾಪ, ಬೈಗುಳ, ಬಡಿದಾಟ ಆರಂಭವಾದವು. ನಿರ್ದೇಶಕ ದುನಿಯಾ ಸೂರಿ ಪೀಕ್ನಲ್ಲಿ ಇದ್ದಂಥ ಕಾಲಘಟ್ಟದಲ್ಲಿ ಕೆಂಡಸಂಪಿಗೆ ಎಂಬ ಆಕ್ಷನ್ ಚಿತ್ರವನ್ನು ದರ್ಶನ್ ಜೊತೆ ಮಾಡಬೇಕಿತ್ತು. ಲಂಕೇಶ್ ಪತ್ರಿಕೆಯ ಸಿನಿಮಾ ಕಾಲಂನಲ್ಲಿ ಪ್ರಕಟಗೊಂಡ ಒಂದು ಸಣ್ಣ ಸುದ್ದಿ ದರ್ಶನನ್ನ ಕೆರಳಿಸಿಬಿಟ್ಟಿತ್ತು. ಸಾಲು ಸಾಲು ಸೋಲಿನಿಂದ ಕಣ್ಣಿಟ್ಟಿರುವ ದರ್ಶನ್ಗೆ ದುನಿಯಾ ಸೂರಿ ಹೊಸ ಹಿಟ್ ಕೊಡ್ತಾರಾ ಎಂಬುದೇ ಆ ಸುದ್ದಿಯಾಗಿತ್ತು. ದರ್ಶನ್ ಮುಲಾಜಿಲ್ಲದೆ ನಾನು ದುನಿಯಾ ಸೂರಿ ಜೊತೆ ಸಿನಿಮಾ ಮಾಡೋದಿಲ್ಲ ಎಂದು ಬಿಟ್ಟ. ಅಲ್ಲಿಗೆ ದುನಿಯಾ ಸೂರಿ ಮತ್ತು ದರ್ಶನ್ ಕಾಂಬಿನೇಷನ್ನ ಮೊದಲ ಚಿತ್ರ ನೆಗೆದು ಬಿತ್ತು. ಇಲ್ಲಿಯವರೆಗೂ ಅದೆಷ್ಟೋ ಮಂದಿ ದುನಿಯಾ ಸೂರಿ ಮತ್ತು ದರ್ಶನ್ ಕಾಂಬಿನೇಷನ್ನಲ್ಲಿ ಸಿನಿಮಾ ಮಾಡಲು ಪ್ರಯತ್ನಿಸಿದ್ರೂ ದರ್ಶನ್ ಸೂರಿ ಜೊತೆ ಸಿನಿಮಾ ಮಾಡಲು ಒಪ್ಪಿಕೊಳ್ಳಲೇ ಇಲ್ಲ. ದರ್ಶನ್ ಎರಡನೆಯ ಹೊಡೆತ ಬಿದ್ದಿದ್ದು ಸಿನಿಮಾ ನಿರ್ಮಾಪಕ ಮತ್ತು ವಿತರಕ ಜಯಣ್ಣನ ಮೇಲೆ. ತನ್ನ ಯಾವುದೋ ಒಂದು ಲಡಾಸು ಚಿತ್ರಕ್ಕೆ ಜಯಣ್ಣ ಥಿಯೇಟರ್ ಮೇಂಟೆನೆನ್ಸ್ ಮಾಡಿಕೊಡಲಿಲ್ಲ ಎಂಬ ಜಿದ್ದಿಗೆ ಬಿದ್ದ ದರ್ಶನ್ ಜಯಣ್ಣ ಪ್ರೊಡಕ್ಷನ್ ಹೌಸ್ನ ಯಾವ ಸಿನಿಮಾಗಳಲ್ಲೂ ನಟಿಸಲು ಒಪ್ಪಲೇ ಇಲ್ಲ. ಅವತ್ತು ಹಳಸಿದ ಜಯಣ್ಣ ಮತ್ತು ದರ್ಶನ್ ಸಂಬಂಧ ಇವತ್ತಿಗೂ ರಿಪೇರಿ ಆಗಿಲ್ಲ. ತೀರಾ ಇತ್ತೀಚೆಗೆ ಜಯಣ್ಣ ಬ್ಯಾನರ್ ನಡಿ ಸಿನಿಮಾ ನಿರ್ದೇಶಿಸುತ್ತಿರುವ ದುನಿಯಾ ಸೂರಿಗೆ ಜಯಣ್ಣ ಒಂದು ಆಫರ್ ಕೂಡ ಇಟ್ಟಿದ್ರು. ದರ್ಶನ್ ಕಾಲ್ ಶೀಟ್ ಪಡೆದು ಸಿನಿಮಾ ಮಾಡಿದ್ರೆ ಬ್ಯಾಡ್ ಮ್ಯಾನರ್ಸ್ ಚಿತ್ರಕ್ಕೆ ತಾನು ಕೊಟ್ಟ 1 ಚಿಲ್ಲರೆ ಕೋಟಿ ಸಾಲದ ಜೊತೆಗೆ ದೊಡ್ಡ ಮಟ್ಟದ ಸಂಭಾವನೆಯನ್ನ ಕೊಡುವ ಆಫರ್ ಅದು. ಸೂರಿ ಪ್ರಯತ್ನಿಸಿದ್ರೂ ಸಹ ದರ್ಶನಿಗ ಜಯಣ್ಣನಿಗೆ ಸಿಗುವ ಯಾವ ಸಾಧ್ಯತೆಯೂ ಇರಲಿಲ್ಲ. ಅದ್ದೂರಿ, ಅಂಬಾರಿ ಚಿತ್ರಗಳ ನಿರ್ದೇಶಕ AP ಅರ್ಜುನ್ ಜೊತೆಗೆ ದರ್ಶನ್ ಐರಾವತ ಎಂಬ ಸಿನಿಮಾ ಮಾಡಿದ್ದಾರಲ್ಲ, ಆ ಸಂದರ್ಭದಲ್ಲಿ ಒಪ್ಪಿಕೊಂಡ ಅವಧಿಗೆ ಸಿನಿಮಾ ಶೂಟಿಂಗ್ ಮುಗಿಸುತ್ತಲ್ಲ ಎಂದು AP ಅರ್ಜುನ್ರನ್ನ ದರ್ಶನ್ ರೂಮಿನಲ್ಲಿ ಕೂಡಿ ಹಾಕಿ ಬಡಿದದ್ದು ಗಾಂಧಿನಗರದ ತುಂಬ ಹರಡಿ ದರ್ಶನ್ 2 ಪೆಗ್ ಜಾಸ್ತಿಯಾದರೆ ಯಾರನ್ನೂ ಬೇಕಾದರೂ ಹಿಡಿದು ಬಡಿಯುತ್ತಾರೆಂಬ ಕುಖ್ಯಾತಿ ಹಬ್ಬಿಬಿಟ್ಟಿತು. ಐರಾವತ ಚಿತ್ರದ ನಂತರ ದರ್ಶನ್ ಕ್ಯಾಂಪ್ನಿಂದ ಹೊರಬಿದ್ದ AP ಅರ್ಜುನ್ ಇವತ್ತಿಗೂ ಆ ಕಡೆ ತಲೆ ಹಾಕಿಯೂ ಮಲಗಿಲ್ಲ. ದರ್ಶನ್ಗೆ ತೊಡೆ ತಪ್ಪಿದಂತೆ ಸದ್ಯದ ದರ್ಶನ್ ವೈರಿಪಾಳ್ಯದ ಧ್ರುವ ಸರ್ಜಾ ಜೊತೆ ಸೇರಿ ಮಾರ್ಟಿನ್ ಚಿತ್ರ ಮಾಡ್ತಾ ಇದ್ದಾರೆ. ದರ್ಶನ್ ಕ್ಯಾಂಪಿನ ಜೊತೆಗೆ ಇದ್ದು ದರ್ಶನ್ ಚಿತ್ರಗಳ ರಿಲೀಸ್ ಡೇಟ್, ರೆಮ್ಯುನರೇಷನ್ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಅರ್ಜುನ್ ಸರ್ಜಾ ಪ್ರೇಮ ಬರಹ ಚಿತ್ರದ ಹಂಚಿಕೆಯ ವಿಷಯದಲ್ಲಿ ದುಡ್ಡು ಹೊಡೆದರು ಎಂಬ ವಿಷಯ ಹೊರಬಂದಾಗ ದರ್ಶನ್ ಆತನಿಗೆ ಏನು ಮಾಡಿದ್ರೂ ಗೊತ್ತಿಲ್ಲ. ಮಲ್ಲಿಕಾರ್ಜುನ್ ಅವತ್ತಿಂದ ಇಲ್ಲಿಯವರೆಗೂ ಯಾರ ಕಣ್ಣಿಗೂ ಬಿದ್ದಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ಇದೆಲ್ಲ ಹಾಳಾಗಲಿ, ಇದು ಈತನ ಪ್ರೊಫೆಷನ್ ವಿಚಾರಗಳು ಅಂತ ಪಕ್ಕಕ್ಕಿಡೋಣ. ತಾನು ಜೈಲು ಸೇರಿದ ದಿನಗಳಲ್ಲಿ ಸಂಪಾದಿಸಿದ್ದ ಖ್ಯಾತಿಯೆಲ್ಲ ಮಣ್ಣು ಪಾಲಾಗಿ ಹೋಗಿದ್ದ ಸಂದರ್ಭದಲ್ಲಿ ಸಾರಥಿ ಎಂಬ ಬ್ಲಾಕ್ ಬಸ್ಟರ್ ಚಿತ್ರದ ಮೂಲಕ ಮರುಜನ್ಮ ನೀಡಿದ ತನ್ನ ಸ್ವಂತ ತಮ್ಮ ದಿನಕರ್ ತೂಗುದೀಪ ಅವರ ಜೊತೆಗೆ ದರ್ಶನ್ ಕಿರಿಕ್ ಶುರುವಾಯಿತು. ಯಾವ ವಿಷಯಕ್ಕೂ ಏನೋ ದರ್ಶನ್ ಮತ್ತು ದಿನಕರ್ ನಡುವೆ ದೊಡ್ಡ ಮಟ್ಟದ ಜಗಳವೊಂದು ಆಗಿ ದಿನಕರ್ ಅವತ್ತಿನಿಂದ ದರ್ಶನ್ ಜೊತೆಗೆ ತಮ್ಮ ಸಂಪರ್ಕವನ್ನು ಕಡಿದುಕೊಂಡಿದ್ದಾರೆ. ಅಂದಿನಿಂದಲೇ ದರ್ಶನ್ ತಾಯಿ ಮೀನಾ ತೂಗುದೀಪ್ ದಿನಕರ್ ಅವರ ಜೊತೆಯಲ್ಲೇ ಮೈಸೂರಿನ ಮನೆಯಲ್ಲಿ ವಾಸವಿದ್ದಾರೆ. ಹೆತ್ತ ತಾಯಿಯ ಜೊತೆಗೂ ದರ್ಶನ್ಗೆ ಈಗ ಯಾವ ಸಂಪರ್ಕವೂ ಸಂಬಂಧ ಇಲ್ಲ. ಆಲ್ಮೋಸ್ಟ್ ಅಮ್ಮ ಮಗನ ಸಂಬಂಧ ಕಡಿದೇ ಹೋಗಿದೆ ಎಂಬುದು ಇಂಡಸ್ಟ್ರಿ ಇನ್ಸೈಡರ್ಸ್ ಎಲ್ಲರಿಗೂ ಗೊತ್ತಿರುವ ವಿಚಾರ. ಹೇಗೆ ಕಟ್ಟಿಕೊಂಡ ಪತ್ನಿ, ಹೆತ್ತ ತಾಯಿ, ಒಡಹುಟ್ಟಿದ ಸಹೋದರ ಎಲ್ಲರಿಂದಲೂ ದರ್ಶನ್ ಕಳೆದ 10 ವರ್ಷಗಳಿಂದ ದೂರ. ಹೀಗೆ ತನ್ನ ಮುಂಗೋಪ, ಮದ್ಯವ್ಯಸನ, ಅಹಂಕಾರಗಳಿಂದ ತನ್ನವರು ಎನ್ನುವ ಎಲ್ಲರನ್ನೂ ದೂರ ಮಾಡಿಕೊಂಡು ಅಕ್ಷರಶಃ ಒಂಟಿಯಾದ ದರ್ಶನ್ಗೆ ಉಳಿದಿದ್ದು ಮತ್ತದೇ ತಲೆಕೆಟ್ಟ ಅಭಿಮಾನಿಗಳು, ಊರ ಮೃಗಗಳಂತ ಆಪ್ತ ವಲಯ. ಇಂತಹದೊಂದು ದುರಂತದೊಳಗೆ ತಾನಾಗಿ ಸಿಲುಕಿಕೊಂಡ ದರ್ಶನ್ಗೆ ತಾನು ಹೋಗಿ ಬೀಳುತ್ತಿರುವ ಕಂದಕದ ಆಳ ಎಷ್ಟಿದೆ ಎಂಬ ಅರಿವೂ ಇರಲಿಲ್ಲ. ರಾಬರ್ಟ್ ಚಿತ್ರದ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ಜೊತೆಗೆ ರಂಪಾಟ, ಸಂದೇಶ್ ಹೋಟೆಲ್ನ ಸಪ್ಲೈಯರ್ ಜೊತೆಗೆ ಹೊಡೆದು ಅಲ್ಲಿ ರಂಪಾಟ, ಮೈಸೂರು ರಿಂಗ್ ರೋಡಲ್ಲಿ ಕಾರನ್ನ ಲೈಟ್ ಕಂಬಕ್ಕೆ ಗುದ್ದಿಸಿ ಆಕ್ಸಿಡೆಂಟ್ ಮಾಡಿ ಅದನ್ನು ಸಮರ್ಥಿಸಿಕೊಂಡಿದ್ದು, ಟೈಮಿಗೆ ಸರಿಯಾಗಿ ಶೂಟಿಂಗ್ಗೆ ಹೋಗದೆ ತಾನು ಶೂಟಿಂಗ್ ಸ್ಪಾಟ್ಗೆ ಬಂದಾಗಲೇ ಶೂಟಿಂಗ್ ಶುರು, ತಾನು ಶೂಟಿಂಗ್ ಸ್ಪಾಟ್ ಇಂದ ಹೊರಟಾಗಲೇ ಪ್ಯಾಕಪ್, ಧ್ರುವ ಸರ್ಜಾ ಜೊತೆಗೆ ಮಾಡಿಕೊಂಡ ಕಿರಿಕ್, ತನ್ನ ಅಪರಿಮಿತ ಈಗೋ ಕಾರಣಕ್ಕೆ ಸುದೀಪ್ ಮೇಲೆ ಇವತ್ತಿಗೂ ಹಲ್ಲು ಮಸೆದು ನಡೆಸುತ್ತಿರುವ ಟ್ರೋಲ್ ದಾಳಿಗಳು,
ಇಂಥವೆಲ್ಲ ದರ್ಶನ್ ಪ್ರೊಫೆಷನಲ್ ಲೈಫಿಗೆ ಆಗಲೇ ಹೊಡೆತ ಕೊಡಲು ಶುರು ಮಾಡಿದ್ದವು. ಇದೇ ಸಂದರ್ಭದಲ್ಲಿ ದರ್ಶನ್ ದುಡ್ಡಿಗೋಸ್ಕರ ಮಾತ್ರ ಒಪ್ಪಿಕೊಂಡು ನಟಿಸಿದ್ದ ಚಿತ್ರಗಳು ಒಂದರ ಹಿಂದೊಂದು ಮಕಾಡೆ ಮಲಗಲು ಶುರುವಾಗಿದ್ದವು. ದರ್ಶನ್ ಜಮಾನ ಮುಗೀತು, ಇನ್ನೇನಿದ್ರೂ ಎರಡನೇ ತಲೆಮಾರಿನ ಹೊಸ ಹುಡುಗರ ಆಟವಷ್ಟೇ ಉಳಿದಿದೆ ಎಂಬ ಮಾತುಗಳು ಶುರುವಾಗಿದ್ದವು. ಅದು ಅಕ್ಷರಶಃ ನಿಜವಾಗಿತ್ತು. ದರ್ಶನ್ರ ಅತಿರೇಕದ ಹುಚ್ಚಾಟಗಳು ಸಹ ಕಡಿಮೆಯಾಗುತ್ತಾ ಬರುತ್ತಿದ್ದವು. ಯಾವಾಗ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಚಿತ್ರ ಬಂಪರ್ ಹಿಟ್ ಆಯಿತೋ, ದರ್ಶನ್ ಮತ್ತದೇ ತಮ್ಮ ಹಳೆಯ ಅಹಂಕಾರದ ಕೋಟೆಯ ಮೇಲೇರಿ ತಮ್ಮ ದುರ್ವರ್ತನೆಗಳನ್ನು ಮತ್ತೆ ಶುರು ಹಚ್ಚಿಕೊಂಡಿದ್ರು. ಅದನ್ನು ಪ್ರೋತ್ಸಾಹಿಸಲು ದರ್ಶನ್ ಸುತ್ತ ಇದ್ದಂಥ ಕ್ರೂರ ಮೃಗಗಳ ಪಡೆ ತನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇತ್ತು. ಇದರ ಇತ್ತೀಚಿನ ಎಕ್ಸಾಂಪಲ್ ಚಿತ್ರದುರ್ಗ ರೇಣುಕಾಸ್ವಾಮಿಯ ಕಿಡ್ನಾಪ್ ಮತ್ತು ಕೊಲೆ. ದರ್ಶನ್ ತನಗೆ ಸಿಕ್ಕಿದ ಖ್ಯಾತಿ, ಹಣ, ಅಂತಸ್ತು, ಅಪಾರ ಪ್ರಮಾಣದ ಅಭಿಮಾನಿ ಬಳಗ ಎಲ್ಲದರ ಬಗ್ಗೆಯೂ ಒಂದು ಗೌರವ, ಭಯವನ್ನ ಇಟ್ಟುಕೊಂಡಿದ್ದರೆ, ತನ್ನ ಅನಾಗರಿಕ ವರ್ತನೆಗಳನ್ನು ಕಂಟ್ರೋಲ್ ಮಾಡಿಕೊಂಡಿದ್ದರೆ, ತನ್ನ ಅರವಿಂದ ತಲೆಯ ಅಭಿಮಾನಿಗಳಿಗೆ ಕನಿಷ್ಠ ಮಟ್ಟದ ಮನುಷ್ಯತ್ವವನ್ನು, ಬುದ್ಧಿಯನ್ನು ಹೇಳುವಷ್ಟು ದೊಡ್ಡ ಮನಸ್ಸು ಬೆಳೆಸಿಕೊಂಡಿದ್ದರೆ, ಅವರೇ ಒಮ್ಮೆ ಹೇಳಿಕೊಂಡಂತೆ ಡಾಕ್ಟರ್ ರಾಜ್ಕುಮಾರ್ ಪಾದದ ಧೂಳಿಗಾದರೂ ಸಮವಾಗ್ತಾ ಇದ್ರು. ಆದರೆ ಅದು ದರ್ಶನ್ ಕಡೆಯಿಂದ ಸಾಧ್ಯವಾಗಲೇ ಇಲ್ಲ. ಅರುಣ್ ವಿಟ್ಲ ಸಿನಿಮಾ ಪ್ರೇಮಿ.